ತಾಜ್ ಮಹಲ್ ನ ಕಟ್ಟಿದ್ದು ಶಹಜಹಾನ್, ಅವನ ಪ್ರೀತಿಯ ಪ್ರೇಯಸಿ ಮಮತಾಜ್ಗೋಸ್ಕರ. ಬೀಬಿಕಾ ಮಕ್ಬರ್ ಕಟ್ಟಿದ್ ಯಾವ್ದು ಗೊತ್ತಾ? ತಾಯಿ ಪ್ರೀತಿಗೋಸ್ಕರ. ಇದೇ ಅವರ ತಾಯಿಯ ಸಮಾಧಿ. ಈಗ ನೀವು 20 ರೂಪಾಯಿ ನೋಟ್ ನೋಡಿದಿರಲ್ವಾ, ಅದ್ರಲ್ಲಿರೋ ಫೋಟೋ ಇದೆ ನೋಡಿ. ಇಲ್ಲಿ ಮಲ್ಕೊಂಡಿರೋ ಅಂತ ಮೂರ್ತಿ ನೋಡ್ಬೋದು. ಒಂದೇ ಟೈಮ್ಗೆ ಎಲ್ರಿಗೂ ದರ್ಶನ ಆಗುತ್ತೆ, ಒಬ್ರಿಗೆ ಮುಂಚೆ ಒಬ್ರಿಗೆ ಹಿಂದೆ ಆತರ ಇಲ್ಲ. ಇಲ್ಲಿ ಕಬ್ನಾಲ್ ಕುಡಿಯೋದ್ ಮಾತ್ರ ಮರಿಬೇಡಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಶಿರ್ಡಿ ಟು ಔರಂಗಾಬಾದ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಶಿರ್ಡಿ ಟು ಔರಂಗಾಬಾದ್ ಇಲ್ಲಿ ನಾನು ಪ್ಯಾಕೇಜ್ ತಗೊಂಡ್ರೆ ಯಾವ್ಯಾವೆಲ್ಲ ಪ್ಲೇಸಸ್ ನ ಕವರ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಪ್ರೀವಿಯಸ್ ವಿಡಿಯೋ ಏನ್ ಬಿಟ್ಟಿದ್ದೆ ಅದ್ರಲ್ಲಿ ನಿಮ್ಗೆ ತೋರಿಸಿದ್ದೆ. ನಾಸಿಕ್ ಹೇಗ್ ಹೋಗಿದ್ವಿ ಅಂದ್ರೆ ಒಂದು ಟಿಟಿಲ್ ಹೋಗಿದ್ವಿ, ಟಿಟಿ ಆದ್ಮೇಲೆ ಆಟೋಗ್ ಶಿಫ್ಟ್ ಆದ್ವಿ. ಬಟ್ ಇವತ್ತು ಚೇಂಜ್ ಇರ್ಲಿ ಅಂತ ನಿನ್ನೆ ನನ್ಗೊಂದು ಫ್ಯಾಮಿಲಿ ಏನ್ ಪರಿಚಯ ಆಯ್ತು, ವಿಡಿಯೋ ನಿಮ್ಗೆ ತೋರಿಸಿದ್ನಲ್ಲ. ಸೊ ಆ ಫ್ಯಾಮಿಲಿ ಕಾಲ್ ಮಾಡಿದ್ರು, ಬನ್ನಿ ನಾವು ರೆಂಟಲ್ ಕಾರಲ್ಲಿ ಹೋಗೋಣ, ಯಾಕಂದ್ರೆ ಟಿಟಿಲಿ ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ನಾನು ಕೂಡ ರೆಂಟಲ್ ಕಾರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಒಬ್ನೇ ಹೋದ್ರೆ 4000 ರೂಪಾಯಿ, ಅಟ್ಲೀಸ್ಟ್ ಅವ್ರ ಜೊತೆ ಹೋದ್ರೆ ಎಲ್ಲ ಶೇರ್ ಮಾಡ್ಕೊಳ್ಬೋದಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಟೈಮ್ ಕೂಡ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ರೆಂಟಲ್ ಕಾರಲ್ಲಿ ಹೋದ್ರೆ ಹೇಗಿರುತ್ತೆ, ಹೇಗ್ ನೋಡ್ಬೋದು, ಎಷ್ಟು ಟೈಮ್ ಕೊಡ್ತಾರೆ, ಮತ್ತೆ ನೀವೇನಾದ್ರೂ ಫ್ಯಾಮಿಲಿ ಜೊತೆ ಜಾಯಿಂಟ್ ಫ್ಯಾಮಿಲಿ ಜೊತೆ ಬಂದಿದ್ರೆ ಸೊ ಅದು ಬೆಸ್ಟ್ ಅಂತ ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ದಾರಿಲಿ ಬರ್ಬೇಕಾದ್ರೆ ನೀವು ಇದನ್ನ ನೋಡ್ಬೋದು. ಸೊ ಇದು ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ಶುಗರ್ ಕೇನ್ ನೋಡಿ. ಇಲ್ಲಿ ಕಬ್ನಾಲ್ ಕುಡಿಯೋದ್ ಮಾತ್ರ ಮರಿಬೇಡಿ, ಕುಡ್ಕೊಂಡೇ ಹೋಗಿ. ನೋಡಿ ಎಷ್ಟು ಟ್ರೆಡಿಷನಲ್ ವೇ ಆಗಿ ಕಬ್ನಾಲ್ ಮಾಡ್ತಿದ್ದಾರೆ. ಈ ತರ ನಾವ್ ಇಲ್ಲಿಗೆ ಮಾತ್ರ ನೋಡಕ್ ಸಾಧ್ಯ. ಸೂಪರ್. ಸೊ ನೋಡಿದ್ರಲ್ಲ, ಇದು ನಮ್ಮ ವೆಹಿಕಲ್ ಇವತ್ತಿಗೆ ಔರಂಗಾಬಾದ್ಗೆ ಹೋಗುವಂತ ವೆಹಿಕಲ್. ನೀವೇನಾದ್ರೂ ಟಿಟಿಲ್ ಹೋದ್ರೆ, ಟಿಟಿ ಅಂದ್ರೆ ಯಾವ ತರ ಗೊತ್ತಾ ನಿಮ್ಗೆ, ನೋಡಿ ಇಲ್ಲಿದೆಯಲ್ಲ. ಸೊ ಈ ತರ ಟಿಟಿದ್ ಬಂದ್ಬಿಟ್ಟು 350 ರೂಪಾಯಿ ಆಗುತ್ತೆ. 4 ಪ್ಲೇಸ್ ತೋರಿಸ್ತಾನೆ. ಸೊ ಹೇಳಿದ್ನಲ್ಲ 4 ಪ್ಲೇಸು. ಸೊ ಇವರು ಅಷ್ಟೇ 4 ಪ್ಲೇಸ್ ತೋರಿಸ್ತಾರೆ. ಬಟ್ ಇದ್ರ ಕಾಸ್ಟ್ ಬಂದ್ಬಿಟ್ಟು 5000 ರೂಪಾಯಿ. 10 ಜನ ಹೋದ್ರೆ ವರ್ತು, ಒಬ್ರಿಗೆ 500 ರೂಪಾಯಿ ಬೀಳುತ್ತೆ ವರ್ತು. ಮತ್ತೆ ಇನ್ನೊಂದೇನ್ ಗೊತ್ತಾ, ನೋಡಿ ಈ ತರ ಬಂದ್ರೆ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ಯಾರು ಹೇಳಲ್ಲ, ಇಲ್ಲಿ ಬನ್ನಿ ಬನ್ನಿ ಅಂತ ಹೇಳಲ್ಲ. ಬಟ್ ಟಿಟಿ ಇದಿರ್ತಲ್ಲ ನೋಡಿ, ಹೋಗಿ ಕುತ್ಕೊಬೇಕು, ಹಂಗೆ ಹೋಗಿ ಕುತ್ಕೋಬೇಕು. 10 ನಿಮಿಷ ಬ್ರೇಕು, ಹೋಗಿದ ತಕ್ಷಣ ಪಟ್ಟಂತ ಜ್ಯೂಸ್ ಕುಡಿಯೋದು, ಹೋಗಿ ಕುತ್ಕೊಳ್ಳೋದು ಅಷ್ಟೇ. ಪ್ರತಿಯೊಂದು ಪ್ಲೇಸ್ಗೂ ಟೈಮ್ ಲಿಮಿಟ್ಸ್ ಇರುತ್ತೆ. ಇದಕ್ಕೆ ಪ್ರತಿಯೊಂದು ಪ್ಲೇಸ್ಗೂ ಟೈಮ್ ಲಿಮಿಟ್ಸ್ ಇರಲ್ಲ. ಅಂದ್ರೆ ಹಂಗಂತ ತೀರಾ ಹೋಗ್ಬಾರ್ದು, ಅಲ್ಲೇ ಇರಬಾರ್ದು. ನಾವು ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಟ್ರಾವೆಲ್ ಮಾಡಿ ಎಲ್ಲವನ್ನು ಕಂಪ್ಲೀಟ್ ಮಾಡ್ಬೇಕಷ್ಟೇ. ಸೊ ಈಗ ನಾನು ಬಂದಿರುವಂತ ಜಾಗ, ಇದನ್ನ ಮಿನಿ ತಾಜ್ ಮಹಲ್ ಅಂತಾನು ಕರಿಬಹುದು, ಫಸ್ಟ್ ಕಾಪಿ ಆಫ್ ತಾಜ್ ಮಹಲ್ ಅಂತಾನು ಕರಿಬಹುದು, ತಾಜ್ ಆಫ್ ಡೆಕ್ಕನ್ ಅಂತ ಕೂಡ ಇದನ್ನ ಕರೀತಾರೆ. ಸೊ ಇವಾಗ ನಾನ್ ಬಂದಿರುವಂತ ಜಾಗ ಯಾವ್ದು ಅಂತ ನೋಡ್ತೀರಾ? ತೋರಿಸ್ತೀನಿ ನೋಡಿ. ಬೀಬಿಕಾ ಮಕ್ಬರ್. ಸೇಮ್ ಹಿಂದೆಗಡೆ ತಾಜ್ ಮಹಲ್ ತರನೇ ಇದೆ ಅಲ್ವಾ? ನನಗೂ ಒಂದ್ ಸೆಕೆಂಡ್ ಹಂಗೆ ಅನ್ಸ್ತು, ಅದಕ್ಕೆ ಹೇಳಿದ್ ನಿಮ್ಗೆ ಫಸ್ಟ್ ಕಾಪಿ ಆಫ್ ತಾಜ್ ಮಹಲ್ ಅಂತ ಇದು. ಸೊ ಇದಿರೋದು ಔರಂಗಾಬಾದ್ ಅಲ್ಲಿ. ಸೊ ಇದಕ್ಕೂ ಕೂಡ ಟಿಕೆಟ್ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ಕೌಂಟರ್ ಇಂಡಿಯನ್ ಟಿಕೆಟ್ 25 ರುಪೀಸ್, ಫಾರಿನರ್ಸ್ಗೆ 300 ರುಪೀಸ್ ಆಗುತ್ತೆ. ಏನಾದ್ರೂ DSLR ಕ್ಯಾಮ್ರಾ ತರ್ತೀರಾ ಅಂದ್ರೆ 20 ರೂಪಾಯಿ ಕೊಡ್ಬೇಕು ಗುರು. ಇಲ್ಲಿ ಟಿಕೆಟ್ ಲಾಸ್ ಆದ್ರೆ 100 ರೂಪಾಯಿ. ಸೊ ನಾನು ಕೂಡ ತಾಜ್ ಮಹಲ್ ನೋಡಿಲ್ಲ, ಆದ್ರೂನು ತಾಜ್ ಮಹಲ್ ಮುಂದೆ ಹೀಗೆ ನೀರ್ ನಿಂತ್ಕೊಳ್ಳುವಂತ ಜಾಗ ಇದೆ, ಫೋಟೋಲ್ ನೋಡಿದ್ದೆ. ಸೊ ಸೇಮ್ ಅದೇ ತರ ಇದೆ ನೋಡಿ, ಇಲ್ಲಿ ಸೇಮ್ ಹಂಗೆ ಇದೆ, ನೀವು ನೋಡ್ಬೋದು. ಈಗ ಹತ್ರ ಹೋಗೋಣ. ತಾಜ್ ಮಹಲ್ ನ ಕಟ್ಟಿದ್ದು ಶಹಜಹಾನ್, ಅವನ ಪ್ರೀತಿಯ ಪ್ರೇಯಸಿ ಮಮತಾಜ್ಗೋಸ್ಕರ. ಆದ್ರೆ ಈ ಬೀಬಿಕಾ ಮಕ್ಬರ್ ಕಟ್ಟಿದ್ ಯಾವ್ದು ಗೊತ್ತಾ? ತಾಯಿ ಪ್ರೀತಿಗೋಸ್ಕರ. ನಂಬಲ್ಲ? ಹೌದು, ನಿಜವಾಗ್ಲು. ಮುಘಲ್ ರಾಜ್ಯದ ದೊರೆ ಔರಂಗಜೇಬ್ ಅವರ ಮಗ ರಾಜ್ಕುಮಾರ ಅಜಂ ಶಾ ಈ ಬೀಬಿಕಾ ಮಕ್ಬರನ ಕಟ್ಟಿರೋದು. ಯಾಕಂದ್ರೆ ಅವರ ತಾಯಿಯ ಸಮಾಧಿ ಇದು, ತಾಯಿಯ ಪ್ರೀತಿಗಾಗಿ ಕಟ್ಟಿರುವಂತದ್ದು. ಸೊ ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಹತ್ರಕ್ಕೆ ಬಂದಿದೀವಿ ಅಂತ. ತುಂಬಾನೇ ಡ್ಯಾಮೇಜ್ ಆಗಿದೆ, ಅಂದ್ರೆ ತುಂಬಾನೇ ಡ್ಯಾಮೇಜ್ ಆಗಿದೆ. ಮೋಸ್ಟ್ಲಿ ಮೇಂಟೆನೆನ್ಸ್ ಚೆನ್ನಾಗಿಲ್ಲ ಅನ್ಸುತ್ತೆ.
ಮುಖ್ಯ ಶಿಲ್ಪಿ ಅವರ ಮಗ. ಈಗ ನೋಡಿ ಹತ್ರ ಬಂದಿದೀನಿ. ಸೇಮ್ ತಾಜ್ ಮಹಲ್ ತರಾನೇ ಹೇಗೆ ಕಟ್ಟಕ್ ಸಾಧ್ಯ ಅಂತ ನಿಮಗ್ ಪ್ರಶ್ನೆ ಇರ್ಬೋದು. ಹೇಗಂದ್ರೆ ತಾಜ್ ಮಹಲ್ ಕಟ್ಟಿರೋಂತ ಮುಖ್ಯ ಶಿಲ್ಪಿ ಅವರ ಮಗನೇ ಇದನ್ನು ಕಟ್ಟಿರೋದು. ಸೊ ಅದಕ್ಕೋಸ್ಕರನೇ ಸೇಮ್ ತಾಜ್ ಮಹಲ್ ತರ ಇದೆ. ಸೊ ಈಗ ಒಳಗಡೆ ಹೋಗೋಣ. ಆದ್ರೆ ತುಂಬಾನೇ ಹಾಳಾಗಿದೆ, ಮೇಂಟೆನೆನ್ಸ್ ಇಲ್ಲ ಅನ್ಸುತ್ತೆ ಕರೆಕ್ಟ್ ಆಗಿ, ತುಂಬಾನೇ ಹಾಳಾಗಿದೆ. ಒಳಗಡೆ ಹೋಗ್ತಾ ಇದೀವಿ. ನೋಡಿ ಇದೆ ಅವರ ತಾಯಿಯ ಸಮಾಧಿ. ಇದೆ ಅವರ ತಾಯಿಯ ಸಮಾಧಿ. ಮೇಲ್ ನೋಡಿ ಎಷ್ಟು ವೈಟ್ ಇದೆ, ಎಲ್ಲ ಫುಲ್ ವೈಟ್ ಮಾರ್ಬಲ್ ಅಲ್ಲಿ ಕಟ್ಟಿರೋವಂಥದ್ದು. ಎಷ್ಟು ಸಖತ್ತಾಗಿದೆ ನೋಡಿ. ಮೇಲ್ಗಡೆ ಎಲ್ಲ ಪ್ಯೂರ್ ವೈಟ್, ಅಂದ್ರೆ ಆಚೆ ಮಾತ್ರ ಡ್ಯಾಮೇಜ್ ಆಗಿದೆ, ತುಂಬಾ ಒಳಗಡೆ ಮೇಲ್ಗಡೆ ಎಲ್ಲ ಡ್ಯಾಮೇಜ್ ಆಗಿಲ್ಲ. ವೈಟ್ ಪ್ಯೂರ್ ವೈಟ್ ಆಗೇ ಇದೆ. ಸುಮಾರು 1660ರಲ್ಲಿ 6 ಲಕ್ಷ ಖರ್ಚು ಮಾಡಿ ಕಟ್ಟಿರೋ ಅಂತದ್ದಿದು. ಒಳಗಡೆ ಲಾಕ್ ಫುಲ್ ಮುಂದೆ ಬಂದ್ರೆ ಫ್ರಂಟ್ ವ್ಯೂನ ನೀವು ಇಲ್ಲಿ ನೋಡ್ಬೋದು ಹೇಗಿದೆ ಅಂತ. ಇದು ಬ್ಯಾಕ್ ಸೈಡ್ ವ್ಯೂ. ಓವರಾಲ್ ವ್ಯೂ ಮಾತ್ರ ಸೂಪರ್ ಆಗಿದೆ. ಔರಂಗಾಬಾದ್ಗೆ ಯಾರು ಬರ್ತೀರಾ ಮಿಸ್ ಮಾಡದೆ ದಯವಿಟ್ಟು ಬಿಬಿಕಾ ಮಕ್ಬಾರ್ಗೆ ವಿಸಿಟ್ ಮಾಡಿ. ನೈಟ್ ವ್ಯೂ ಮಾತ್ರ ಇನ್ನೂ ಸಖತ್ತಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ಇಲ್ಲಿ ಮಾರ್ಗ ಇದೆಯಲ್ಲ, ಇದರಿಂದ ನಾವು ಗಾರ್ಡನ್ಗೆ ಹೋಗ್ಬೋದು. ಸೇಮ್ ತಾಜ್ ಮಹಲ್ ತರನೇ 4 ಪಿಲ್ಲರ್ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಸೇಮ್ 4 ಪಿಲ್ಲರ್ಸ್ ಇದೆ. ಈಗ ನಾವು ಬಂದಿರುವಂತ ಜಾಗ ಭದ್ರಮಾರುತಿ ದೇವಸ್ಥಾನ. ಸೊ ಈ ದೇವಸ್ಥಾನದ ವಿಶೇಷ ಏನಂದ್ರೆ ನಾವೆಲ್ಲ ಕಡೆ ನೋಡ್ತೀವಿ ಆಂಜನೇಯ ಸ್ವಾಮಿ ನಿಂತಿರುವಂತ ವಿಗ್ರಹ ನೋಡ್ತೀವಿ, ನಿಂತಿರುವಂತ ಮೂರ್ತಿನ ನೋಡ್ತೀವಿ. ಬಟ್ ಇಲ್ಲಿ ಮಲ್ಕೊಂಡಿರುವಂತ ಮೂರ್ತಿ ನೋಡ್ಬೋದು. ಸೊ ನಿಮ್ಗೂ ಕೂಡ ದರ್ಶನ ಮಾಡಿಸ್ತೀನಿ. ಫಸ್ಟ್ ಬನ್ನಿ ದರ್ಶನ ಮಾಡೋಣ. ಯಾಕೋ ಫುಲ್ ಮಳೆ ಬರಂಗಿದೆ, ಸ್ವಲ್ಪ ಸ್ಪೀಡ್ ದರ್ಶನ ಮಾಡ್ತೀವಿ ಇವಾಗಿಂದ. ನೋಡೋಣ, ಬೇಗ ದರ್ಶನ ಮಾಡೋಣ. ಈ ಪ್ಯಾಕೇಜ್ ಬಂದ್ಮೇಲೆ ಫುಲ್ ಕಂಪ್ಲೀಟ್ ಮಾಡ್ಬೇಕಂತಾನೆ ಅನ್ಕೊಂಡಿರೋದು. ಇಲ್ಲ ಅಂದ್ರೆ ನನಗೂ ವೇಸ್ಟ್ ಆಗ್ಬಿಡುತ್ತೆ, ನಮ್ ವ್ಯೂವರ್ಸ್ಗೂ ವೇಸ್ಟ್ ಆಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಸೊ ಬಿಡಲ್ಲ, ಎಲ್ಲಾನು ಕಂಪ್ಲೀಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಸೂಪರ್ ವ್ಯೂ. ಈಗ ನಾವು ಬಂದಿದೀವಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೊನೋಲಿಥಿಕಲ್ ಟೆಂಪಲ್ ಇರೋ ಕೈಲಾಸ್ ಟೆಂಪಲ್ ಇರೋ ಅಂತ ಎಲ್ಲೋರಾ ಕೇವ್ಗೆ. ಸೊ ನೋಡಿ, ಇದೆ ಎಲ್ಲೋರಾ ಕೇವ್, ಗೇಟ್ ನಂಬರ್ 16. ಮತ್ತೆ ಇಲ್ಲೂ ಕೂಡ ಟಿಕೆಟ್ ಇದೆ ಗುರು. ಅದನ್ನ ನೋಡಿ, ಎಲ್ಲೇ ಹೋದ್ರು 10 ರೂಪಾಯಿ 20 ರೂಪಾಯಿ ಟಿಕೆಟ್ ನೋಡ್ತಾನೆ ಇದೀರಾ. ಇಲ್ಲೂ ಕೂಡ 40 ರೂಪೀಸ್ ಟಿಕೆಟ್ಸ್. ಸೊ 40 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಒಳಗಡೆ ಬರ್ಬೇಕು. ವೀಕೆಂಡ್ ಆಗಿರೋದ್ರಿಂದ ಫುಲ್ ಜನ. 3 ಕಿಲೋಮೀಟರ್ ಇರುವಂತ ಎಲ್ಲೋರಾ ಕೇವು. ಇದ್ರ ಒಳಗಡೆ 34 ಕೇವ್ಸ್ ಇರುತ್ತೆ.
ಸೊ ಈಗ ಫಸ್ಟ್ 16th ಕೆ ಒಳಗಡೆ ಹೋಗೋಣ. ಒಳಗಡೆ ಇದು ಎಂಟ್ರೆನ್ಸ್. ನಾವು ಎಂಟ್ರಿ ಆಗಿದ ತಕ್ಷಣ 16ನೇ ಕೇವ್ ಬರ್ತೀವಿ. 16th ಕೇವ್ ಇಲ್ಲಿ ತುಂಬಾನೇ ಕೇವ್ ಇದೆ. ವಾ ಹೇಗಿದೆ ನೋಡಿ, ಸೂಪರ್. ಮುರಿದೋಗಿರೋ ಮೂಮೆಂಟ್ ಎಲ್ಲ ನೋಡ್ಬೋದು ನೀವು. ನಿಮ್ಗೆ ಇನ್ನೊಂದು ಗೊತ್ತಾ, ಈ 20 ರೂಪೀಸ್ ನೋಟ್ ಇದೆಯಲ್ಲ, ಇದ್ರಲ್ಲಿ ನೀವು ಒಂದು ಫೋಟೋ ನೋಡ್ಬೋದು. ಎಲ್ಲೋರ ಕೇವ್ ಅಂತ ಕಾಣಿಸ್ತಿದ್ಯಾ? ಎಲ್ಲೋರ ಕೇವ್. ಸೊ ಆ ಜಾಗ ಹುಡುಕಿದೀನಿ ನೋಡಿ, ಇವಾಗ ತೋರಿಸ್ತೀನಿ ನಿಮ್ಗೆ. ಇದೇ ಆ ಜಾಗ, ಗೊತ್ತಾಯ್ತಾ? 20 ರೂಪೀಸ್ ನೋಟ್ ಅಲ್ಲಿರುವಂತ ಫೋಟೋ ಇದೆ. 7ನೇ ಶತಮಾನದಲ್ಲಿ ಕಟ್ಟೋಕೆ ಸ್ಟಾರ್ಟ್ ಮಾಡಿರುವಂತ ಈ ದೇವಸ್ಥಾನನ 9ನೇ ಶತಮಾನದಲ್ಲಿ ಮುಗಿಸಿದ್ದಾರೆ. ಯಾವುದು ಟೆಕ್ನಾಲಜಿ ಇಲ್ದಿರೋ ಟೈಮ್ ನಲ್ಲಿ ಈ ತರ ಒಂದು ಕೇವ್ ಕಟ್ಟಿದ್ದಾರೆ ನೋಡಿ. ಈ ಕೇವ್ ನ ಮೇಲಿಂದ ಕಟ್ಟಿರೋದು ಅನ್ನೋದೇ ವಿಶೇಷ. ನೀವಿಲ್ಲೇನ್ ನೋಡ್ತಿದ್ದೀರಾ ಡ್ಯಾಮೇಜ್ ಆಗಿರೋದು, ಯುದ್ಧದ ಸಮಯದಲ್ಲಿ ಇದನ್ನೆಲ್ಲಾನು ನಾಶ ಮಾಡಿರೋ ಅಂತದ್ದು. ಸೊ ಇವಾಗ ನಾವು ಕೈಲಾಸ್ ಟೆಂಪಲ್ ಹೋಗ್ತಾ ಇದೀವಿ ದರ್ಶನ ಮಾಡೋದಕ್ಕೆ. ಇದಿಷ್ಟು ಎಲ್ಲೋರ ಕೇವ್ದಾಗಿತ್ತು. ತುಂಬಾನೇ ಚೆನ್ನಾಗಿದೆ. ಔರಂಗಾಬಾದ್ಗೆ ಯಾರು ಬರ್ತೀರಾ ಎಲ್ಲೋರ ಕೇವ್ನ ವಿಸಿಟ್ ಮಾಡೋದ್ ಮಾತ್ರ ಮರಿಬೇಡಿ. ಈಗ ನಾವು ಬಂದಿರುವಂತದ್ದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ. ಸೊ ಇಲ್ಲಿ ನೀವು ನೋಡ್ಬೋದು, ಹೆವಿ ಅಂದ್ರೆ ಹೆವಿ ರಶ್ ಇದಾರೆ. 1 hour to 2 hour ಆಗೋ ಸಾಧ್ಯತೆ ಇದೆ. ಸೊ ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯ ಜ್ಯೋತಿರ್ಲಿಂಗ, ಮತ್ತೆ ಅತಿ ಪುಟ್ಟ ದೇವಸ್ಥಾನ ಇರುವಂತ ಜ್ಯೋತಿರ್ಲಿಂಗ. ಮತ್ತೆ ಇಲ್ಲಿ ಸ್ಪೆಷಲ್ ದರ್ಶನ ಕೂಡ ಇರಲ್ಲ, ಎಲ್ರಿಗೂ ಒಂದೇ ಲೈನು. ಸೊ ಈ ತರ ಇದ್ರೆ ಬೆಸ್ಟ್, ಒಂದೇ ಟೈಮ್ಗೆ ಎಲ್ರಿಗೂ ದರ್ಶನ ಆಗುತ್ತೆ. ಒಬ್ರಿಗೆ ಮುಂಚೆ ಒಬ್ರಿಗೆ ಹಿಂದೆ ಆ ತರ ಇಲ್ಲ. ಸೊ ಇದೊಂದು ಇಷ್ಟ ಆಯ್ತು ಇಲ್ಲಿ. ರೋಡಲ್ಲಿ, ಮಧ್ಯದ ರೋಡಲ್ಲಿ ನಮ್ ಕಾರ್ ಪಂಚರ್ ಆಗಿ ಸ್ಟೆಪ್ನಿ ಇರೋದಕ್ಕೆ ಓಕೆ ರೆಡಿ ಮಾಡ್ತಾ ಇದಾರೆ. ಎಲ್ಲ ಕೂತಿ ಲೆಕ್ಕ ಹಾಕ್ತಾ ಇದಾರೆ, ಯಾರ್ಯಾರ್ದು ಎಷ್ಟೆಷ್ಟಾಯ್ತು ಅಂತ. ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಸಾಯಂಕಾಲ ಒಳಗಡೆ ನಮ್ಮ ಟ್ರಿಪ್ ಮುಗೀತು. ಇವರೆಲ್ಲರೂ ಹೈದರಾಬಾದ್ಗೆ ಟಿಕೆಟ್ ಬುಕ್ ಮಾಡಿದ್ರು. ಇವರು ಕೂಡ ಹೈದರಾಬಾದ್ಗೆ ಹೊರಟ್ರು. ಸುನಿಲ್ ಬ್ರೋ, ಸೋಲೋ ಟ್ರಿಪ್ ಅಂತ ಬಂದೆ. ನಾಸಿಕ್ ಹೋದಾಗ ಪರಿಚಯ ಆಗಿದ್ದು ನನಗೆ ಈ ಫ್ಯಾಮಿಲಿ. ಎಷ್ಟು ಕ್ಲೋಸ್ ಆಗೋದ್ರಂದ್ರೆ ನಾಸಿಕ್ ಒಟ್ಟಿಗೆ ಕಂಪ್ಲೀಟ್ ಮಾಡಿದ್ವಿ. ಅದಾದ್ಮೇಲೆ ಶನಿ ಸಿಂಗಾಪುರಕ್ಕೂ ಒಟ್ಟಿಗೆ ಹೋದ್ವಿ. ಈ ತಿರ್ಗಾ ಔರಂಗಾಬಾದ್ಗೂ ಜೊತೆಗೆ ಹೋದ್ವಿ ಒಂದೇ ಪ್ಯಾಕೇಜ್ ಅಲ್ಲಿ. ಇವಾಗ ಅವ್ರ ಟ್ರೈನ್ ಬಂತು, ಅವರು ಹೋದ್ರು, ಹೈದರಾಬಾದ್ಗೆ ಹೋದ್ರು. ಅವ್ರ ಲ್ಯಾಂಗ್ವೇಜು ನನ್ನ ಲ್ಯಾಂಗ್ವೇಜ್ ಬೇರೆ ಆಗಿರ್ಬೋದು, ಬಟ್ ಆ ಪ್ರೀತಿ ವಿಶ್ವಾಸ ಎಲ್ಲ ಇತ್ತಲ್ಲ, ಅದನ್ನ ಮರೆಯಕ್ಕಾಗಲ್ಲ. ತುಂಬಾನೇ ಚೆನ್ನಾಗಿತ್ತು. ಒಂದು 3 days ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಶಿರ್ಡಿ ಟು ಔರಂಗಾಬಾದ್ ಪ್ಯಾಕೇಜ್ ನೀವೇನಾದ್ರೂ ಬುಕ್ ಮಾಡಿದ್ರೆ ಈ 4 ಪ್ಲೇಸು ಇವ್ರು ತೋರಿಸೋದು. ಈ 4 ಪ್ಲೇಸ್ ಅಂತೂ ಮಿಸ್ ಮಾಡದೆ ತೋರಿಸ್ತಾರೆ. ಇದನ್ನ ಬಿಟ್ಟು ಪ್ಲೇಸಸ್ಗಳು ಇದಾವೆ, ಬಟ್ ಅದೇ ನೀವು ಸಪ್ರೇಟ್ ವೆಹಿಕಲ್ ಇಲ್ಲ ರೆಂಟ್ ವೆಹಿಕಲ್ ಮಾಡ್ಕೊಂಡು ಒಂದು 2 days ತಿರುಗಬೇಕಾಗತ್ತೆ. ಮತ್ತೆ ಎಲ್ಲೋರ ಕೇವ್ ಎಲ್ಲ ಏನಿದೆ ಅದಕ್ಕೆಲ್ಲ ಜಾಸ್ತಿ ಟೈಮ್ ಕೊಡಬೇಕು. ಅದಾದ್ಮೇಲೆ ಅಲ್ಲಿಂದ ಅಜಂತ ಇದೆಲ್ಲದಕ್ಕೂ ಹೋಗ್ಬೇಕಂದ್ರೆ ನೀವು ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು. ಮಹಾರಾಷ್ಟ್ರದಲ್ಲಿ ಇನ್ನೂ ತುಂಬಾ ಪ್ಲೇಸಸ್ಗಳಿದೆ ನೋಡಕ್ಕೆ. ನೋಡೋಣ ಇನ್ನೊಂದ್ಸತಿ ಏನಾದ್ರು ಆದ್ರೆ ಬಂದು ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್.